ನಾವಿವಾಗ ನೆಕ್ಸ್ಟ್ ಹೋಗ್ತಾರೆ ಅಂತ ಟಾಪಿಕ್ ಬಂದ್ಬಿಟ್ಟು ಬ್ಲಾಕ್ಸ್ ಅಂತ ಹೇಳಿದ್ರೆ ನೋಡಿ. ಸೊ ಫಸ್ಟ್ ಎಲ್ಲಾನು ಕೂಡ ಬ್ರಿಕ್ ಅಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಬ್ರಿಕ್ಸ್ ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಸೊ ಯಾವುದೇ ತರದ್ದು ನಮಗೆ ಫೂಟಿಂಗ್ ಡಿಸೈನ್ ಅಂತ ಹೇಳ್ಬಿಟ್ಟು ಆಗಿರಲ್ಲ. ಏನೋ ಓವರ್ಟೇಕ್ ಮಾಡ್ಕೊಂಡು ಬಂತು, ಯಾಕಂತಂದ್ರೆ ಅದು ನೀಟ್ ಫಿನಿಶಿಂಗ್ ಬರುತ್ತೆ, ಪ್ರಾಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಈಸಿ ಆಕ್ಸೆಸಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸಾಲಿಡ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂಡ್ ಹಾಲೋ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಲೋಡ್ ಬೇರಿಂಗಿಗೆ ಅಂದ್ರೆ ಲೋಡ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಯಾವುದೇ ಕಾರಣಕ್ಕೂ ಬಿಲ್ಡ್ ಆಗಿಲ್ಲ. ಅದೇನು ಜಸ್ಟ್ ಪಾರ್ಟಿಷನ್ ವಾಲ್ ತರ, ಅಂದ್ರೆ ಕಾಲಮ್ ಹಾಕಿ ಬೀಮ್ ಹಾಕಿ ಮುಂದೆ ಹೋಗಿರುತ್ತೆ. ಸೊ ನಾವು ಆ ಗ್ಯಾಪ್ ಮಾಡಿದ್ವಿ ಏನಂತ, ಇಟ್ಕೆ ಬಿಲ್ಡಿಂಗ್ ಅಲ್ಲಿ ಕಟ್ಟಿದ್ರೆ ಸ್ಟ್ರಾಂಗ್ ಆಗಿ ಬಂದ್ಬಿಡುತ್ತೆ. ಬಟ್ ಅದು 100% ಸತ್ಯ. ಯಾಕಂದ್ರೆ ಅಂಡ್ ಇದ್ರ ಜೊತೆನಲ್ಲಿ ನಮ್ಮ RCC ಕ್ಲೈಂಟ್ಸ್ ಎಲ್ಲರೂ ಕೂಡ ನಮ್ಮ ಪ್ರೊಕ್ಯೂರ್ಮೆಂಟ್ ಟೀಮ್ ಇಂದನೂ ಕೂಡ ನಿಮ್ಗೆ ಅನೆಕ್ಷರ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲೂ ಕೂಡ ನೀವು ಡಿಸೈಡ್ ಮಾಡ್ಬೋದು ಅಂಡ್ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಏನಂತ ಹೇಳ್ಬಿಟ್ಟು ನಾವು ಕೂಡ ಸಜೆಷನ್ಸ್ ಕೂಡ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನಾವಿವಾಗ ನೆಕ್ಸ್ಟ್ ಹೋಗ್ತಾರೆ ಅಂತ ಟಾಪಿಕ್ ಬಂದ್ಬಿಟ್ಟು ಬ್ಲಾಕ್ಸ್ ಅಂತ ಹೇಳಿದ್ರೆ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಸಾಲಿಡ್ ಬ್ಲಾಕ್ಸ್ ಅಂತಂದ್ರೆ ಏನೋ. ಇವಾಗ ಮನೆ ಕಟ್ತಾ ಇದೀವಿ ಅಂತಂದ್ರೆ ಆಲ್ರೆಡಿ ನಾವು ಒಂದಷ್ಟು ರಿಸರ್ಚ್ ನ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಬ್ಲಾಕ್ಸ್ ಅಂದ್ರೆ ಬ್ರಿಕ್ಸ್ ಅಂದ್ರೆ ಏನು. ಸೊ ಎಲ್ಲರಿಗೂ ನಮ್ಗೇನು ಕನ್ಫ್ಯೂಷನ್ಸ್ ಏನಿರುತ್ತೆ ಅಂತಂದ್ರೆ, ಸೊ ಇಟ್ಗೆನಲ್ಲಿ ಕಟ್ಟಬೇಕಾ ಇಲ್ಲ ಕಾಂಕ್ರೀಟ್ ಬ್ಲಾಕ್ಸ್ ಅಲ್ಲಿ ಕಟ್ಟಬೇಕಾ, ಸೊ ಯಾವ್ದ್ರಲ್ಲಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಯಾವ್ದ್ರಲ್ಲಿ ಕಟ್ಟಿದ್ರೆ ಚೆನ್ನಾಗಿರಲ್ಲ. ಸೊ ಇದಿಷ್ಟು ಕನ್ಫ್ಯೂಷನ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಇವತ್ತು ನಿಮಗೆ ಈ ಕಂಪ್ಲೀಟ್ ಸೆಷನ್ಸ್ ಏನಿದೆಲ್ಲ ಇದರಲ್ಲಿ ನಿಮ್ಗೆ ಎಂಡ್ ಟು ಎಂಡ್ ಕಂಪ್ಲೀಟ್ ಪ್ರೋಸೆಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಲೈಕ್ ಬ್ರಿಕ್ಸ್ ಅಂದ್ರೆ ಏನು, ಬ್ಲಾಕ್ಸ್ ಅಂದ್ರೆ ಏನು, ಸೊ ಅದರಲ್ಲಿ ಯಾವ್ದು ಅಡ್ವಾಂಟೇಜಸ್, ಯಾವ್ದನ್ನ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಬೋದು. ಎಸ್ಪೆಷಲಿ ಇದರಲ್ಲಿ ಯಾವ ಇಂಜಿನಿಯರ್ಸು ಮತ್ತೆ ಯಾವ ಕಾಂಟ್ರಾಕ್ಟರು, ಸೊ ಯಾರನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸೊ ಓನರ್ಸ್ ನಾವು ಕೂತ್ಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ನಮಗೆ ಕ್ರೂಷಿಯಲ್ ಸಬ್ಜೆಕ್ಟ್ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ನ ನಾನು ತಿಳಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ಸೊ ನಾವು ಬ್ಲಾಕ್ಸ್ ಬಗ್ಗೆ ಅಂತ ಅನ್ನೋದಾದ್ರೆ, ಸೊ ನಮ್ಗೆಲ್ಲರಿಗೂ ತಲೆನಲ್ಲಿ ನೋಡೋದು ಒಂದೇ ಕ್ವಶನ್. ಸೊ ಏನು ಬ್ಲಾಕ್ಸ್ ಅಂತಂದ್ರೆ ಸ್ವಲ್ಪ ಕಡಿಮೆ ರೇಟ್ದು. ಸೊ ಕಡಿಮೆ ರೇಟ್ದು ನಾನು ಯೂಸ್ ಮಾಡ್ಕೊಟ್ಟಿದ್ದೆ ಅಂತಂದ್ರೆ ಮನೆ ಬಾಳಿಕೆ ಬರಲ್ಲ ಅಂತ ಅನ್ನೋದು ನಮ್ಮೆಲ್ಲರಿಗೂ ಎಲ್ಲರಿಗೂ ಏನಂತಂದ್ರೆ ನಾವು ಇಟ್ಗೆನಲ್ಲಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಟ್ಗೆನಲ್ಲಿ ಬ್ರಿಕ್ ಅಲ್ಲಿ ಕಟ್ಟಿದ್ವಿ ಅಂತಂದ್ರೆ ಇಟ್ಗೆ ಬಿಲ್ಡಿಂಗ್ ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇಟ್ಗೆನಲ್ಲಿ ಕಟ್ಟಿದಾರಪ್ಪ ಮನೆ ಅಂತಂದ್ರೆ ತುಂಬಾ ತುಂಬಾ ಸಾಲಿಡ್ ಮನೆ, ಸ್ಟ್ರಾಂಗ್ ಆಗಿರೋಂಥ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಸ್ಯೂಮ್ ಮಾಡ್ಕೊಂತ ಇರ್ತೀವಿ. ಬಟ್ ಇದೆಲ್ಲಾನು ಕೂಡ ನಿಜಾನೇ. ಬಟ್ ಯಾವಾಗ ಅಂತ ಒಂದು ಎಕ್ಸ್ಟೆನ್ಷನ್, ಸೊ ನಮಗೆ ಫ್ರೇಮ್ಡ್ ಸ್ಟ್ರಕ್ಚರ್ ಬರೋವರೆಗೂ ಮಾತ್ರ. ಸೊ ಫ್ರೇಮ್ಡ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನಮಗೆ ಕಾಲಮ್ಸ್ ಮತ್ತೆ ಬೀಮ್ಸ್ ಮತ್ತೆ ಸ್ಲ್ಯಾಬ್ ಅಂತ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಸೊ ಅಲ್ಲಿವರೆಗೂ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಇಟ್ಗೆನಲ್ಲಿ ಕಟ್ಟೋದು ತುಂಬಾ ಯೂಸ್ಫುಲ್ ಆಗಿರ್ತಾ ಇತ್ತು. ಸೊ ನಿಮಗೆ ಒಂದು ಸ್ಮಾಲ್ ಬ್ರೀಫಿಂಗ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಾಕ್ಸ್ ಮತ್ತೆ ಬ್ರಿಕ್ಸ್ ಅದಕ್ಕೆ ಎರಡಕ್ಕೂ ಕೂಡ ಯಾಕೆ ನಮ್ಗೆ ರಾಂಗ್ ಮೈಂಡ್ ಸೆಟ್ ಯಾಕೆ ಬಂದು ಕುಂತ್ಕೊಂಡಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಎಲ್ಲಾನು ಕೂಡ ಬ್ರಿಕ್ ಅಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಬ್ರಿಕ್ಸ್ ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಸೊ ಎಲ್ಲಿ ನೋಡಿದ್ರು ಕೂಡ ಎಲ್ಲಾ ಕಡೆನೂ ನಮಗೆ ಏನೋ ಬರೀ ಜಸ್ಟ್ ಬ್ರಿಕ್ಸ್ ಫ್ಯಾಕ್ಟ್ರಿಗಳೇ ಇರೋದು, ಅಂದ್ರೆ ಇಟ್ಟಿಗೆ ಗೂಡುಗಳು ಅಂತ ಹೇಳ್ತೀವಲ್ಲ. ಸೊ ಇಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಗೂಡುಗಳು ಅಂತ ಹೇಳ್ತಿರೋದು. ಸೊ ಅದರಲ್ಲಿ ಹೋಗ್ತಾ ಏನಾಗ್ತಾ ಬಂತು ಅಂತ ಹೇಳಿದ್ರೆ, ಸೊ ಎಲ್ಲಾ ಕಡೆನೂ ನಾವು ನೋಡ್ತಾ ಇದ್ದಂಗೆ ಇಟ್ಟಿಗೆ ಗೂಡಲ್ಲಿ ಏನಂತಂದ್ರೆ ಪ್ರಾಪರ್ ಮಿಕ್ಸಿಂಗ್ ಇರ್ತಾ ಇರಲಿಲ್ಲ. ಸೊ ಪ್ರಾಪರ್ ಮೋಲ್ಡಿಂಗ್ ಇರ್ತಾ ಇರಲಿಲ್ಲ ಅಂಡ್ ಅದಾದ್ಮೇಲೆ ಪ್ರಾಪರ್ ಆಗಿ ಅದನ್ನ ಬರ್ನ್ ಮಾಡ್ತಾ ಇರಲಿಲ್ಲ. ಸೊ ಇದೆಲ್ಲಾನು ಕೂಡ ಎಕ್ಸ್ಕಲೇಷನ್ ಆಗ್ತಾ ಬಂತು. ಸೊ ಬರ್ತಾ ಏನಾಯ್ತು ಅಂತ ಹೇಳಿದ್ರೆ ಇದೊಂದು ಎಕ್ಸ್ಕಲೇಷನ್ ಆಗಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಅಂಡ್ ಇದ್ರ ಜೊತೆನಲ್ಲಿ ನಮಗೆ ಇನ್ನೊಂದು ಏನಾಯ್ತು ಹೇಳಿದ್ರೆ, ನಮಗೆ ಸೊ ಸಾಯಿಲ್, ನ್ಯಾಚುರಲ್ ಸಾಯಿಲ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಏನಾಯ್ತು, ಸೊ ಎಲ್ಲಾ ಕಡೆನೂ ತೆಗೆದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಡಿಫಿಕಲ್ಟ್ ಆಗ್ತಾ ಸ್ಟಾರ್ಟ್ ಆಯ್ತು. ಅಂಡ್ ರೇಟು ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಅಂಡ್ ಎಂಡ್ ಡೇಗೆ ಏನಾಗ್ತಾ ಹೋಯ್ತು ಅಂತ ಹೇಳಿದ್ರೆ ಅದು ಚಿಕ್ಕ ಬ್ರಿಕ್ ಸೈಜ್ ಅಲ್ಲಿ ಇರೋದ್ರಿಂದ ಸೊ ಅದು ಕನ್ಸ್ಟ್ರಕ್ಷನ್ ಟೈಮು ಕೂಡ ಜಾಸ್ತಿ ತಗೊಳ್ಳೋದು. ಸೊ ಸ್ಲೋ ಪ್ರೊಸೆಸ್ ಅಲ್ಲಿ ನಡೀತಾ ಇತ್ತು. ಬಟ್ ಇದೆಲ್ಲ ಬಂದಿದ್ದಾದ್ಮೇಲೆ ಸೊ ಇದಕ್ಕೆಲ್ಲದಕ್ಕೂ ಕೂಡ ಏನೋ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂತ, ಇದಕ್ಕೆಲ್ಲದಕ್ಕೂ ಕೂಡ ಆಲ್ಟರ್ನೇಟ್ ಸೊಲ್ಯೂಷನ್ ಅಂತ ಪ್ಲಾನ್ ಮಾಡ್ತಾ ಇದ್ದಾಗ ಬಂದಿದ್ದೇನೆ ಯಾವ ಮೆಟೀರಿಯಲ್ ಅಂತ ಹೇಳಿದ್ರೆ ಕಾಂಕ್ರೀಟ್ ಬ್ಲಾಕ್ಸ್ ಅಂತ ಸ್ಟಾರ್ಟ್ ಆದಾಗ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಇಂಜಿನಿಯರ್ಸ್ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ನಮಗೆ ಏನು ಪ್ರೂವನ್ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಎಲ್ಲ ಇಟ್ಟಿಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವೇನು ಮಾಡ್ತಾ ಇದ್ವಿ, ಸೊ ಎಲ್ಲ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ನ ಮಾಡ್ತಾ ಇದ್ವಿ. ಸೊ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ಎಲ್ಲ ವಾಲ್ಗಳು ಕೂಡ ಕಟ್ಕೊಂಡು ಹೋಗಿ ಅದ್ರ ಮೇಲ್ಗಡೆ ನಾವು ಮೋಲ್ಡ್ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ವಿ. ಸೊ ಯಾವುದೋ ಇದು ಟ್ರೆಡಿಷನಲ್ ಮೆಥಡ್. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಆ ಮೆಥಡಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾವು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂತ ಯಾವ್ದಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಸೊ ನಮಗೆ ಕಂಪ್ಲೀಟಾಗಿ ಯಾವುದೇ ಥರದ ಕಾಲಮ್ ಬಂದಿರಲ್ಲ. ಸೊ ಯಾವುದೇ ಥರದ್ದು ನಮಗೆ ಫೂಟಿಂಗ್ ಡಿಸೈನ್ ಅಂತ ಹೇಳ್ಬಿಟ್ಟು
ಆಗಿರಲ್ಲ. ಸೊ ನಾರ್ಮಲ್ ಆಗಿ ಬೇಸ್ಮೆಂಟ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಸೊ ಫೌಂಡೇಶನ್ ದೊಡ್ಡದಾಗಿ ಫೌಂಡೇಶನ್ ಹಾಕಿ ಸೊ ಒಂದು 8 ಕೋರ್ ಪಾಯ ಹಾಕೊಂಡ್ ಬಂದು ಅದ್ರ ಮೇಲೆಗಡೆ ನಾವು ಗೋಡೆ ಕಟ್ಕೊಂಡು ಹೋಗಿರ್ತೀವಲ್ಲ, ಇದು ನಮಗೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಲ್ಲ ಗೋಡೆಗಳನ್ನ ಕಟ್ಟಿ ಸೊ ಆ ಗೋಡೆಗಳ ಮೇಲೆಗಡೆ ಮೋಲ್ಡ್ ಹಾಕೋದು, ಮತ್ತೆ ಅದೇ ಗೋಡೆಗಳ ಮೇಲೆಗಡೆ ಮತ್ತೆ ವಾಪಸ್ ಕಟ್ಕೊಂಡು ಹೋಗೋದು. ಸೊ ಈ ತರ ನಮಗೆ 2 ರಿಂದ 3 ಫ್ಲೋರ್ ಗಂಟೆ ಕಟ್ಟೋಂಥ ಪ್ರಾವಿಷನ್ ಇರ್ತಾ ಇತ್ತು. ಸೊ ಇದನ್ನ ಕಟ್ಟೋದಕ್ಕೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಸೊ ಎಲ್ಲಾನು ಕೂಡ ವಾಲ್ ಮೇಲೆನೆ ವಾಲ್ ಹೋಗೋದ್ರಿಂದ ಏನಾಗ್ತಿತ್ತು, ಸ್ವಲ್ಪ ಹೆವಿ ವಾಲ್ಸ್ ಹೆವಿ ಲೋಡ್ ಬೇಕಾಗ್ತಿತ್ತು. ಅವಾಗೆಲ್ಲ ನಮಗೆ ಇಟ್ಟಿಗೆನಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಗೆ ಏನಾಗೋದು 9 ರಿಂದ 10 ಇಂಚ್ ಗಂಟೆ ಅಂತ ವಾಲ್ ಬರೋದು. ಪ್ಲಾಸ್ಟಿಂಗ್ ಎಲ್ಲ ಆಯ್ತು ಅಂತಂದ್ರೆ ಹತ್ರ 1 ಅಡಿ ವಾಲ್ಸ್ ಅಂತಂತೆ ಅನ್ಸ್ಬೋದಾಗಿತ್ತು. ಸೊ ಅಷ್ಟು ಹೆವಿಯಾಗಿ ವಾಲ್ಸ್ಗಳು ಬರ್ತಾ ಇತ್ತು. ಸೊ ಇದಕ್ಕಿಂತ ಮುಂಚೆಯಿಂದ ನಮಗೆ ಅದೇ ಸೇಮ್ ಇಟ್ಟಿಗೆ ಬರೋದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಎಲ್ಲ ಕಲ್ಲಲ್ಲಿ ಕಟ್ಟೋರು. ಸೊ ಕಲ್ಲಲ್ಲಿ ಮಿನಿಮಮ್ ಅಂತಂದ್ರೆ 1 ಮೀಟರ್ ಇರೋಂಥ ವಾಲ್ಗಳು, ಅಂದ್ರೆ 3 ಅಡಿ ಅಂತಂದ್ರೆ ಇರೋಂಥದ್ದು ವಾಲ್ಗಳು. ಈಗೇನೆಲ್ಲ ಏನು ಪಾಯ ನಾವು ನೋಡ್ತಾ ಇದೀವಲ್ಲ, ಸೊ ಆ ಥರದೇ ಮನೆಗಳು ಕಟ್ಟೋದು ಕೂಡ ಅಷ್ಟೇ ಹೆವಿ ಇದು. ಇವಾಗ ಕೂಡ ಹಳ್ಳಿ ಕಡೆನಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಅದೇ ಥರದ ಕಲ್ಲಿನ ಗೋಡೆಗಳೇ ನಮಗೆ ಕಾಣಿಸುತ್ತೆ. ಇನ್ನು ಬೆಂಗಳೂರಲ್ಲೂ ನಾವು ಎಷ್ಟೊಂದು ಕಾಲೇಜ್ಗಳು ನೋಡ್ಬೋದು, ಕಲ್ಲಲ್ಲೇ ಕಟ್ಟಿರೋಂಥ ಕಾಲೇಜ್ಗಳು ಕೂಡ ಎಕ್ಸಾಂಪಲ್ಸ್ ಇದೆ. ಬಟ್ ಅದಾದ್ಮೇಲೆ ಬಂದಿರೋದಂಥದ್ದು ಬ್ರಿಕ್. ಸೊ ಬ್ರಿಕ್ ಬಂದಾಗ ಜನಗಳೆಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ರು, ಕಲ್ಲಷ್ಟೇನು ಸ್ಟ್ರಾಂಗ್ ಆಗಿಲ್ಲ, ಕಲ್ಲಷ್ಟು ಸ್ಟ್ರೆಂತ್ ಬರಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ರು. ಬಟ್ ಅದು ಏನೋ ಓವರ್ಟೇಕ್ ಮಾಡ್ಕೊಂಡು ಬಂತು, ಯಾಕಂತಂದ್ರೆ ಅದು ನೀಟ್ ಫಿನಿಶಿಂಗ್ ಬರುತ್ತೆ, ಪ್ರಾಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಈಸಿ ಆಕ್ಸೆಸಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲದನ್ನು ಬಂದಿದ್ದಾದ್ಮೇಲೆ ನಮಗೆ ನೆಕ್ಸ್ಟ್ ಬಂದಿದ್ದೇನೆ ಬ್ಲಾಕ್ಸ್. ಸೊ ಬ್ಲಾಕ್ಸ್ ಬರಬೇಕಾದ್ರೆ ಏನಾಯಿತು, ಸೊ ಇದೆಲ್ಲ ಡ್ರಾಬ್ಯಾಕ್ಸ್ ಇತ್ತು. ಸೊ ಆ ಡ್ರಾಬ್ಯಾಕ್ಸ್ ಜೊತೆಯಲ್ಲಿ ನಮಗೆ ಏನಿತ್ತು ಅಂತ ಹೇಳಿದ್ರೆ ಅವಾಗ ನಮಗೆ ಹೈ ರೈಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯಿತು. ಅಂದರೆ ಹೈ ರೈಸ್ ಬಿಲ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯಿತು. ಅಂದರೆ ಹೈ ರೈಸ್ ಅಂತಂದರೆ 10 ಫ್ಲೋರ್ 20 ಫ್ಲೋರ್ ಆ ಥರದ್ದು ಕಟ್ಟೋದು ಎಲ್ಲಾನು ಕೂಡ ನಮಗೆ ಆ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಸೊ ಆ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಏನಾಯ್ತು ಅಂತ ಹೇಳಿದ್ರೆ ಎಲ್ಲಾನು ಕೂಡ ನಾರ್ಮಲ್ ಆಗಿ ಇಟ್ಟಿಗೆ ಗೋಡೆ ಮೇಲೆ ಕಟ್ಕೊಂಡು ಹೋದ್ರೆ ನಮಗೆ 3 ಫ್ಲೋರ್ 4 ಫ್ಲೋರ್ ಕಟ್ಟೋದೇ ದೊಡ್ಡದಾಗಿ ಹೋಗ್ಬಿಡ್ತಾ ಇತ್ತು. ಸೊ ಅದ್ರ ಮೇಲ್ಗಡೆಯಿಂದ ಹೋಗ್ಬೇಕಂತಂದ್ರೆ ಆಗ್ತಾ ಇರಲಿಲ್ಲ. ಸೊ ಆವಾಗ ಇನ್ವೆನ್ಷನ್ ಆಗಿದ್ದೇನೆ, ನಮಗೆ ಮುಂಚಿತವಾಗ್ಲೇ ಇನ್ವೆನ್ಷನ್ ಇತ್ತು, ಬೇರೆ ಕಂಟ್ರೀಸಲ್ಲೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ರು. ಬಟ್ ನಮಗೆ ಬೆಂಗಳೂರಿಗೆ ಇಲ್ಲ ನಮಗೆ ಕರ್ನಾಟಕಕ್ಕೆ ಅಂತ ಹೇಳಿ ನಮಗೆ ಜಾಸ್ತಿ ಅದು ಚಿರಪರಿಚಿತ, ಅಂದ್ರೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮಗೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಅಂತ ಹೇಳ್ಬಿಟ್ಟು ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಬಂದಿದ್ದಾದ್ಮೇಲೆ, ಸೊ ಫ್ರೇಮ್ವರ್ಕ್ ಸ್ಟ್ರಕ್ಚರ್ ಅಂತ ಬಂದಿದ್ದಾದ್ಮೇಲೆ ಏನಾಯ್ತು, ಎಲ್ಲ ಕಂಪ್ಲೀಟ್ ಲೋಡು ಇವಾಗ ಫಸ್ಟ್ ಎಲ್ಲ ಗೋಡೆ ಮೇಲೆ ಹೋಗ್ತಾ ಇದ್ದಿದ್ದು ಲೋಡ್ ಎಲ್ಲ ಏನಾಯ್ತು ಅಂದ್ರೆ ಕಾಲಮ್ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಸೊ ಕಾಲಮ್ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಎಲ್ಲ ಲೋಡು ಫೌಂಡೇಶನ್ ಅಂದ್ರೆ ಪಾಯ ಕಲ್ಲು ಮೇಲೆ ಹೋಗೋಂಥ ಲೋಡ್ ಎಲ್ಲ ಏನಾಯ್ತು ಅಂತ ಹೇಳಿದ್ರೆ ಸೊ ಕಂಪ್ಲೀಟ್ ಆಗಿ ಫೂಟಿಂಗ್ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಫೂಟಿಂಗ್ ಮತ್ತೆ ಕಾಲಮ್ ಮೇಲೆ ಹೋಗಕ್ಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯ್ತು. ಸೊ ಈ ಮೆಥಡ್ನ ಚೇಂಜ್ ಆಗಿದಾಗ ಏನಾಯ್ತು, ಸೊ ನಮಗೆ ಅಲ್ಲಿ ವಾಲ್ ಕಟ್ ಅಂತ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಬಂತು. ಅಂದ್ರೆ ವಾಲ್ಗೆ ಅಷ್ಟು ಲೋಡ್ ಬೇಕಾಗಿರೋ ಬೇಡದೇ ಇರೋಂಥ ಸಿಚುವೇಶನ್ಸ್ ಸ್ಟಾರ್ಟ್ ಆಯ್ತು. ಸೊ ವಾಲ್ ಮೇಲೆ ಯಾವುದೇ ಥರದ ತುಂಬಾ ಹೆವಿ ಲೋಡ್ ಕೊಡೋದಾಗ್ಲಿ, ಹೆವಿ ಲೋಡ್ ಇರೋದಾಗ್ಲಿ ಅದೆಲ್ಲಾನು ಕೂಡ ಅವಾಯ್ಡ್ ಆಗ್ತಾ ಬಂತು. ಆ ಸಿಚುವೇಶನ್ ಅಲ್ಲಿ ಇನ್ವೆಂಟ್ ಆಗಿರೋದೇನೆ ನಮಗೆ ಬ್ಲಾಕ್ಸ್, ಅಂದ್ರೆ ಸಾಲಿಡ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಂಡ್ ಹಾಲೋ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಮುಂಚಿತವಾಗಿ ಇನೋವೇಟ್ ಆಗಿದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ, ಸೊ ಇಲ್ಲೇ ನಮಗೆ ಬಂದಿರೋಂಥ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ, ಸೊ ಅದನ್ನ ಈಗ ಬ್ಲಾಕ್ಸ್ ನ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನೇನು ಕನ್ಸಿಡರ್ ಮಾಡೋದು ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಪೀಡ್ ಆಗಬೇಕು, ಕಾಸ್ಟ್ ಕಡಿಮೆ ಆಗಬೇಕು, ಅಂಡ್ ಲೈಟ್ ವೇಟ್ ಆಗಿರಬೇಕು, ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರು. ಸೊ ಅಲ್ಲಿ ಮೇಜರ್ ಆಗಿ ಇನ್ವೆಂಟ್ ಮಾಡಿದ್ದು ಏನಂತ ಹೇಳಿದ್ರೆ ಲೈಟ್ ವೇಟ್ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಿದ್ರು. ಅಂಡ್ ಶೇಪ್ ಎಲ್ಲ ಕೂಡ ಕ್ಲೀನ್ ಆಗಿರ್ಲಿ ಅಂತ ಅನ್ನೋದು. ಸೊ ಲೈಟ್ ವೇಟ್ ಬೇಕಾಗಿರೋದ್ರಿಂದ ಏನ್ ಮಾಡಿದ್ರು, ಎಲ್ಲ ಹಾಲೋ ಇರೋಂಥ ಬ್ಲಾಕ್ಸ್ ನ ಮಾಡಿದ್ರು. ಅಂದ್ರೆ ಒಳಗಡೆ ಎಲ್ಲ ಫುಲ್ ಸಾಲಿಡ್ ಆಗಿರ್ತಾರಲ್ಲ, ಹಾಲೋ ಇರೋಂಥ ಬ್ಲಾಕ್ಸ್ ನ ಯೂಸ್ ಮಾಡಕ್ಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಸೊ ಹಾಲೋ ಬ್ಲಾಕ್ಸ್ ಎಲ್ಲಿಗೆ ಸೂಟಬಲ್ ಅಂತ ಹೇಳಿದ್ರೆ, ಸೊ ಬರೀ ನಮ್ಗೆ ಏನಂತಂದ್ರೆ ಈ ಅಪಾರ್ಟ್ಮೆಂಟ್ ಸ್ಟ್ರಕ್ಚರ್ ಅಂತಂದ್ರೆ ನಮಗೆ ಯಾವುದಕ್ಕೆ ಲೈಕ್ ಕಾಲಮ್ ಹಾಕಿ ಮೋಲ್ಡ್ ಹಾಕೊಂಡು ಹೋಗ್ತಾ ಇದ್ರಲ್ಲ, ಸೊ ಅಂಥ ಸಿಚುವೇಶನ್ ಅಲ್ಲಿ ಮಾತ್ರನೇ ಯೂಸ್ ಆಗ್ತಾ ಇದ್ದಿದ್ದು. ಬಟ್ ಎಷ್ಟೊಂದು ಜನ ಏನು ಮಾಡ್ತಾ ಇದ್ರು, ಅಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದರು. ಸೊ ನಾವೇನು ಪ್ರಾಬ್ಲಮ್ ಏನು ಮಾಡ್ಕೊತೀವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟು ಸೊ ಅದು ಎಲ್ಲಿ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ. ಸೊ ಅದೇನಾಗ್ತಾ ಹೋಯ್ತು, ಅದನ್ನ ತಂದು ಅವಾಗೆಲ್ಲ ಬೆಂಗಳೂರಲ್ಲಿ ಸೊ ಒಂದು ಡೌನ್ ದಿ ಲೈನ್ ಒಂದು 20 ವರ್ಷದ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ಎಲ್ಲ ಬರೀ ಗ್ರೌಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ಇರೋದು. ಅಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್, ಒಬ್ಬ ಮೇಸ್ತ್ರಿನೋ ಯಾರೊಬ್ರು ಹೇಳಿದ್ರು, ಇಲ್ಲ ಸರ್ ಇಟ್ಟಿಗೆನಲ್ಲಿ ಕಟ್ಟೋದಕ್ಕಿಂತ ನಮಗೆ ಹಾಲೋ ಬ್ಲಾಕಲ್ಲಿ ಕಟ್ಟಿದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ, ಸೊ ಫಾಸ್ಟ್ ಆಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಏನೇನು ಹೇಳಿದ್ರು ಅಂದ್ರೆ, ನಾವು ಓನರ್ಸ್ ಏನು ಮಾಡ್ತಾ ಇದೀವಿ, ಸ್ಟ್ರೈಟ್ ಆಗಿ ತೊಗೊಂಬಿಟ್ಟು ಬಂದ್ಬಿಡ್ತಾ ಇದೀವಿ. ಓಕೆ ಹಾಲೋ ಬ್ಲಾಕ್ಸ್ನ ತೊಗೊಂಬಿಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲೇನಾಗೋದು, ಅದಕ್ಕೆ ಅದು ಮ್ಯಾನುಫ್ಯಾಕ್ಚರ್ ಆಗಿರೋದು ಬಂದು ಏನಾಗಿರೋದು ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ ಆಗೋದು ಲೋಡ್ ಬೇರಿಂಗಿಗೆ ಅಂದರೆ ಲೋಡ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟ್ರಾಂಗ್ ಆಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಯಾವುದೇ ಕಾರಣಕ್ಕೂ ಬಿಲ್ಡ್ ಆಗಿಲ್ಲ. ಅದೇನು ಜಸ್ಟ್ ಪಾರ್ಟಿಷನ್ ವಾಲ್ ಥರ, ಅಂದರೆ ಕಾಲಮ್
ಹಾಕಿ ಬೀಮ್ ಹಾಕಿ ಮುಂದೆ ಹೋಗಿರುತ್ತೆ. ಸೊ ನಾವು ಆ ಗ್ಯಾಪಿಗೆ ಮಾತ್ರ ನಾವು ಕ್ಲೋಸ್ ಮಾಡ್ಕೊಳಕಂತೇಳಿ ಕಟ್ಕೊಳ್ಳೋಕೆ ಅಂತೇಳ್ಬಿಟ್ಟು ಬರ್ತಾ ಇದ್ದಿದ್ದು ಅದು. ಸೊ ಆ ಮೆಥಡ್ಗೆ ಅಂತೇಳ್ಬಿಟ್ಟು ಬರ್ತಾ ಇತ್ತು. ಸೊ ಅದು ಬಂದಾಗ ಏನಾಯ್ತು, ಸೊ ಅದಕ್ಕೆ ಆಟೋಮೆಟಿಕ್ಲಿ ಸ್ಟ್ರೆಂತ್ ಇರ್ತಾ ಇರಲಿಲ್ಲ. ಸೊ ಹೊಡೆದಾಗ ಬಿಡೋದು ಆ್ಯಂಡ್ ಆಮೇಲೆ ಈಸಿಯಾಗಿ ಬ್ರೇಕ್ ಮಾಡ್ಬೋದಾಗಿತ್ತು ಆ್ಯಂಡ್ ತಳ್ಳಿದ್ರೆ ಬಿದೋಗ್ಬಿಡೋದು. ಸೊ ಈ ಸಿಚುವೇಶನ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಕಟ್ಬಿಟ್ವಿ. ಕಟ್ಟಿದ್ದಾದ್ಮೇಲೆ ಒಂದು ಬ್ಲಾಕ್ಸ್ ಅಲ್ಲಿ ಕಟ್ಟಿದ್ದಾದ್ಮೇಲೆ ಒಂದ್ 2 ವರ್ಷ ಆಗಿದ್ದಾದ್ಮೇಲೆ ಒಂದ್ 3 ವರ್ಷ ಆಗಿದ್ದಾದ್ಮೇಲೆ ಅದೇನಾಯ್ತು, ಏನೋ ಸೌಂಡ್ ಕಡಿಮೆ ಬರೋದು ಆ್ಯಂಡ್ ಆಮೇಲೆ ಎಲ್ಲ ಕ್ರ್ಯಾಕ್ಸ್ ಹೊಡ್ಕೊಳ್ಳೋದು. ಯಾಕಂದ್ರೆ ನಮ್ಗೆ ಅವಾಗ ತಾನೇ ಇನ್ವೆಂಟ್ ಆಗಿತ್ತು. ಸೊ ಏನೋ ಅದು ಬ್ಲಾಕ್ಸ್ ಜಾಯಿಂಟ್ಸ್ ಎಲ್ಲ ಹೆಂಗ್ ಬರುತ್ತೆ, ಸೊ ಪ್ರೋಸೆಸ್ ಹೆಂಗೆ ಹೋಗುತ್ತೆ ಅದು ಯಾವುದು ಕೂಡ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಅದೇನಾಯ್ತು, ಕ್ರ್ಯಾಕ್ಸ್ ಹೊಡ್ಕೊಳ್ಳೋದು ಮತ್ತೆ ವಾಲ್ಗಳೇ ಬಿದ್ದೋಗೋದು, ಈ ಥರದ್ದೆಲ್ಲ ಸಿಚುವೇಶನ್ ಸ್ಟಾರ್ಟ್ ಆಯಿತು. ಅವಾಗ ಎಲ್ಲರ ಮೈಂಡಲ್ಲೂ ಏನು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಓ ಇಲ್ಲ, ಬ್ಲಾಕ್ಸ್ ಅಲ್ಲಿ ಕಟ್ಟಿದ್ರೆ ಏನೋ ಬೇಗ ಬಿದ್ದೋಗುತ್ತೆ ಬಿಲ್ಡಿಂಗು ಆ್ಯಂಡ್ ಸ್ಟ್ರಾಂಗ್ ಆಗಿರಲ್ಲ. ಸೊ ನಾವು ಇಟ್ಟಿಗೆನಲ್ಲಿ ಕಟ್ಟೋದೇನೆ ಓಲ್ಡ್ ಮೆಥಡ್ ಇಸ್ ಬೆಸ್ಟ್ ಮೆಥಡ್. ಇಟ್ಟಿಗೆನಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಬಿಲ್ಡಿಂಗು. ಇಟ್ಟಿಗೆ ಬಿಲ್ಡಿಂಗಲ್ಲಿ ನಾವು ಕ್ರ್ಯಾಕ್ಸೇ ನೋಡಿಲ್ಲ, ಇಟ್ಟಿಗೆ ಕಟ್ಟಿದ ವಾಲು ಬಿದ್ದೋಗಿರೋಂಥ ಎಕ್ಸಾಂಪಲ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಅರೈವ್ ಆದ್ವಿ. ಏನಂತ, ಇಟ್ಟಿಗೆ ಬಿಲ್ಡಿಂಗಲ್ಲಿ ಕಟ್ಟಿದ್ರೆ ಸ್ಟ್ರಾಂಗ್ ಆಗಿ ಬಂದ್ಬಿಡುತ್ತೆ. ಬಟ್ ಅದು 100% ಸತ್ಯ. ಯಾಕಂತ ಹೇಳಿದ್ರೆ ನಮಗೆ ನಾವೇನ್ ನೋಡಿದ್ವಿ, ಜಸ್ಟ್ ಇದಕ್ಕೂ ಸ್ಟ್ರೆಂತ್ ನೋಡಿದ್ವಿ, ಸ್ಟ್ರೆಂತ್ ಇಲ್ಲ ಅಂತ ಗೊತ್ತಾಯ್ತು. ಯಾರು ಈಗ ಕಾಂಟ್ರಾಕ್ಟರ್ಸ್ ಹೇಳೋದು, ಓನರ್ಸ್ ಹೇಳೋದು, ಎಲ್ಲರನ್ನ ಹೇಳೋದನ್ನ ಕೇಳ್ಕೊಂತ ಇದ್ವಿ. ಹೌದು, ಬ್ಲಾಕ್ಸ್ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗ್ತಿದ್ವಿ. ಅಂಡ್ ಆಮೇಲೆ ನಾವೆಲ್ಲ ನೋಡಿದ್ದೇನು ನೋಡ್ತಾ ಇದ್ವಿ, ಮನೆ ಕಟ್ಟಬೇಕಾದ್ರೆ ಬ್ರಿಕ್ಕಲ್ಲೇ ಕಟ್ಟಿರೋಂಥದ್ದು. ಇವಾಗ ಏನೋ ನಮ್ಮ ತಾತ ಕಟ್ಟಿರೋದಾಗ್ಬೋದು, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿರೋದಾಗ್ಬೋದು. ಸೊ ಅದನ್ನೆಲ್ಲಾನು ಕೂಡ ಏನಾಯ್ತು ಅಂತ ಹೇಳಿದ್ರೆ ಇಟ್ಕೆನಲ್ಲಿ ಕಟ್ಟಬೇಕು ಇಲ್ಲ ಕಲ್ಲಲ್ಲಿ ಕಟ್ಟಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲ ಫಿಕ್ಸ್ ಆದ್ವಿ. ಸೊ ಅದೊಂದು ಮೈಂಡ್ ಸೆಟ್ ಇಂದ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಎಲ್ಲಾರನ್ನು ಬ್ರಿಕ್ಕಲ್ ಕಟ್ಟಬೇಕು ಅಂತ ಅನ್ನೋದನ್ನ ನಾವೆಲ್ಲ ಫಾಲೋ ಮಾಡ್ಕೊಂತ ಬಂದ್ವಿ. ಬಟ್ ಅದಾದ್ಮೇಲೆ ಈ ಇನ್ವೆನ್ಷನ್ ಇತ್ತಲ್ಲ, ಸೊ ಯಾವ ಇನ್ವೆನ್ಷನ್, ಈ ಹಾಲೋ ಬ್ಲಾಕ್ಸ್ ಇನ್ವೆನ್ಷನ್ ಇತ್ತಲ್ಲ, ಸೊ ಅದು ಅಲ್ಲಿಗೆ ನಿಂತಿಲ್ಲ. ಸೊ ಅದೇನಾಯಿತು, ಅದು ಮತ್ತೆ ಕಂಟಿನ್ಯೂಷನ್ ಆಗಿ ಸ್ಟಾರ್ಟ್ ಆಯಿತು. ಸೊ ಕಂಟಿನ್ಯೂಷನ್ ಆಗಿ ಸ್ಟಾರ್ಟ್ ಆಗ್ತಾ ಸೊ ಹಾಲೋ ಬ್ಲಾಕ್ಸಿಂದ ಏನಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸಾಲಿಡ್ ಬ್ಲಾಕ್ಸ್ಗೆ ಅಂತ ಹೇಳ್ಬಿಟ್ಟು ಟರ್ನ್ ಆಯಿತು. ಸೊ ಸಾಲಿಡ್ ಬ್ಲಾಕ್ಸ್ಗೆ ಅಂತ ಹೇಳ್ಬಿಟ್ಟು ಟರ್ನ್ ಆಗಿದ್ದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಸೊ ಸಾಲಿಡ್ ಬ್ಲಾಕ್ಸ್ ಅಲ್ಲೂ ಕೂಡ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಹಾಲೋನೆಸ್ನ ಏನೋ ಮ್ಯಾನುಫ್ಯಾಕ್ಚರರು ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ಬರೀ ಅಪಾರ್ಟ್ಮೆಂಟ್ ಸ್ಟ್ರಕ್ಚರ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದರು. ಸೊ ಅದಾದಮೇಲೆ ಲೋಡ್ ಬೇರಿಂಗು ಕೂಡ ರಿಕ್ವೈರ್ಮೆಂಟ್ ಇದೆ. ಸೊ ಅಲ್ಲೂ ಯಾಕೆ ನಾವು ಟ್ರೈ ಮಾಡಬಾರ್ದು, ಅಲ್ಲಿ ಯಾಕೆ ನಾವು ಸಪ್ಲೈ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಸಾಲಿಡ್ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯಿತು. ಸೊ ಸಾಲಿಡ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮುಂಚಿತವಾಗ್ಲೂ ಇತ್ತು. ಬಟ್ ಏನಂತಂದರೆ ಸ್ವಲ್ಪ ಒಂದು ರೆವಲ್ಯೂಷನ್ ಥರ ಅಂತಂದರೆ, ಈಗ ನಾರ್ಮಲ್ ಬಿಲ್ಡಿಂಗು ಕೂಡ ಯೂಸ್ ಆಗೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯಿತು. ಬಟ್ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅಷ್ಟೇ ಎಫೆಕ್ಟಿವ್ ಆಗಿ ಸ್ಟ್ರೆಂಥನಿಂಗ್ ಆಗಲಿ, ಅಷ್ಟು ಸ್ಟ್ರಾಂಗ್ ಆಗಿರೋದಾಗಲಿ, ಸೊ ಅದು ಕೂಡ ಸ್ಲೋ ಡೌನ್ ಆಗ್ತಾ ಬಂತು. ಯಾಕಂತಂದರೆ ಚಿಕ್ಕ ಪ್ಲಾಟ್ಫಾರ್ಮಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 100x100 ಜಾಗದಲ್ಲಿ, ಇಲ್ಲ ಅಂದ್ರೆ 200x100 ಜಾಗದಲ್ಲಿ ಸೊ ಚಿಕ್ಕದಾಗಿ ಪ್ಲಾಟ್ಫಾರ್ಮ್ ಹಾಕಿ ಅದ್ರ ಮೇಲ್ಗಡೆ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ಸೊ ಆ ಬ್ಲಾಕ್ಸ್ನ ಏನೋ ತೊಗೊಂಡು ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಬಟ್ ಅಲ್ಲೂ ಕೂಡ ಅದು ಕ್ವಾಲಿಟಿ ಅರೈವ್ ಆಗಿ ಮತ್ತು ಅದು ಸ್ಟ್ರೆಂತ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋ ಹೊತ್ತಿಗೆ ಅದು ತುಂಬಾ ಟೈಮ್ ತೊಗೊಂತು. ಅಂತಂದರೆ ಸುಮಾರು ವರ್ಷಗಳೇ ತೊಗೊಂತಂದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ಅದರ ಎವಲ್ಯೂಷನ್ ಹಂಗೆ ನಡೀತಾನೆ ಇತ್ತು. ಬಟ್ ಆ ಟೈಮಲ್ಲೂ ಕೂಡ ಇದು ಬ್ರಿಕ್ನ ಏನೋ ಡಿಫೆಂಡ್ ಮಾಡಿ ಅದನ್ನು ಸೈಡ್ ಲೈನ್ ಮಾಡಿ ಏನೋ ಬ್ಲಾಕ್ಸ್ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋಕ್ಕಾಗೇ ಇಲ್ಲ. ಬಟ್ ಆ ಟೈಮಲ್ಲಿ ಏನಾಗುತ್ತೋ, ಸೊ ಅದೇ ಅಸಂಪ್ಷನಲ್ಲಿ ಇದ್ದಿದ್ದು ನಾವೆಲ್ಲ ಮನೆ ಕಟ್ಟಬೇಕು ಅಂತಂದರೆ ಇಟ್ಟಿಗೆನಲ್ಲೇ ಕಟ್ಟಬೇಕು, ಇಟ್ಟಿಗೆನಲ್ಲಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಸಂಪ್ಷನ್ ಮಾಡಿಕೊಂಡು ಅದನ್ನೇ ಪ್ರೋಸೆಸ್ ಆಗೋ ಕೂಡ ಏನೋ ಕಂಟಿನ್ಯೂಷನ್ ಮಾಡ್ಕೊತ ಹೋಗ್ತಾ ಇದ್ವಿ. ಸೊ ಇನ್ಕ್ಲೂಡಿಂಗ್ ನಮ್ಮನೇನು ಕೂಡ 2001 ಕಟ್ಟಿರೋದು. ಸೊ 2001 ನಮ್ಮ ಫಾದರ್ ಕಟ್ಟಬೇಕಾದ್ರೆ ಬರೀ ಗ್ರೌಂಡ್ ಫ್ಲೋರ್ ಮನೆ ಕಟ್ಟಿರೋದು. ಸೊ ಆ ಗ್ರೌಂಡ್ ಫ್ಲೋರ್ ಮನೆಗೂ ಕೂಡ ಇಟ್ಟಿಗೆನಲ್ಲೇ ಕಟ್ಸಿದ್ದಾರೆ. ಸೊ ಬ್ರಿಕ್ಕಲ್ಲೇ ಕೂಡ ವರ್ಕ್ ಆಗಿದೆ. ಸೊ ಯಾವುದೇ ಥರದ ಕಾಲಮ್ಸ್ ಇಲ್ಲ, ಗ್ರೌಂಡ್ ಫ್ಲೋರ್ ಮಾತ್ರ ಕನ್ಸ್ಟ್ರಕ್ಷನ್ ಇತ್ತು. ಸೊ ಅವಾಗ ಅದೆಲ್ಲನೂ ಕೂಡ ನಾವು ಆಲ್ಮೋಸ್ಟ್ ಒಂದು 4th 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು. ಸೊ ಆ ಟೈಮಲ್ಲೂ ಕೂಡ ಏನೋ ಅದನ್ನು ನೋಡಿದಾಗ ನಮಗೂ ಕೂಡ ಇಲ್ಲ, ನಮ್ಮ ತಲೆನಲ್ಲೂ ಇದ್ದಿದ್ದು ಇಟ್ಟಿಗೆನಲ್ಲಿ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೆಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊತಾ ಇದ್ವಿ. ಆ್ಯಂಡ್ ಅವಾಗವಾಗ ಸ್ಕೂಲ್ ರಜೆಗಳಿದ್ದಾಗ ಕೂಡ ಸೈಡ್ಗೆ ಹೋಗ್ತಾ ಇದ್ವಿ. ಸೊ ಇಟ್ಟಿಗೆ ಅಂತಂದರೆ ಇಟ್ಟಿಗೆನಲ್ಲಿ ನಾಟಿ ಇಟ್ಟಿಗೆನಲ್ಲಿ ಕಟ್ಟಬೇಕು, ತುಂಬ ಚೆನ್ನಾಗಿ ಬರುತ್ತೆ, ಇದೆಲ್ಲ ಟಾಕ್ಸು ಕಾಮನ್ ಆಗಿತ್ತು. ಸೊ ಬ್ಲಾಕ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಟ್ ಅದಾದಮೇಲೆ ನಮಗೆ ಯಾವಾಗ ಅರೌಂಡ್ ಒಂದು 2005-10 ಆ ಸೆಗ್ಮೆಂಟಲ್ಲಿ ಬಂದಿದ್ದಾದಮೇಲೆ ಸೊ ಯಾವಾಗ ನಮಗೆ ಸ್ಯಾಂಡು ಕೂಡ ಸ್ಟಾಪ್ ಆಯಿತು. ಸೊ ಸ್ಯಾಂಡ್ ಮೇಲೆ ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ಏನಾಯ್ತು ಅಂತಂದರೆ ಕಂಪ್ಲೀಟ್ಲಿ ಈ ಬ್ಲಾಕ್ಸ್ ಡಿಪಾರ್ಟ್ಮೆಂಟೇ ಕೂಡ ಕಂಪ್ಲೀಟಾಗಿ ಸ್ಕೇಲ್ ಅಪ್ ಆಯಿತು. ಸೊ ಇದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅದಾದಮೇಲೆ ನಮಗೆ ನೆಕ್ಸ್ಟ್ ವರ್ಷನ್ನು ಸೊ ಕಂಪ್ಲೀಟ್ಲಿ ಸ್ಟಡಿ ಮಾಡಿದ್ದಾದಮೇಲೆ ಸೊ ಹೆಂಗೆ ಡಿಫೈನ್ ಆಯಿತು ಅಂತ ಹೇಳಿದ್ರೆ,
ಫಸ್ಟ್ ತಿಂಗು ಇಟ್ಟಿಗೆ ಎಷ್ಟು ಲೋಡ್ ತಗೊಳುತ್ತೆ. ಸೊ ಇಟ್ಟಿಗೆಗೆ ಪ್ರೆಷರ್ ಕೊಟ್ವಿ ಅಂದರೆ ಯಾವ ಪ್ರೆಷರಲ್ಲಿ ಹೊಡೆದೋಗುತ್ತೆ ಅದನ್ನು ಬೇಸಾಗಿ ಇಟ್ಕೊಂಡು ಸೊ ಅದಕ್ಕೆ ಅಗೇನ್ಸ್ಟಾಗಿ ಏನಂತ ಹೇಳ್ಬಿಟ್ಟು ಬ್ಲಾಕ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯಿತು. ಸೊ ಅದನ್ನು ಸ್ಟಾರ್ಟ್ ಆದಾಗ ಆ ಕಂಪ್ಲೀಟ್ಲಿ ಅದನ್ನು ಮಾಡಲ್ ಹೆಂಗೆ ರೆಡಿ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಎಲ್ಲ ಕಾಮನ್ ಮಿಷಿನಲ್ಲಿ ರೆಡಿ ಆಗ್ತಾ ಇತ್ತು. ಸೊ ಕಂಪ್ಲೀಟಾಗಿ ಜಸ್ಟ್ ಇಟ್ಟಿಗೆನೂ ಕೂಡ ಬಟ್ ಅದಕ್ಕೆ ಯಾವುದು ಕಂಪ್ರೆಷನ್ ಅಂತ ಹೇಳ್ಬಿಟ್ಟು ಏನಿರಲ್ಲ. ಸೊ ಜಸ್ಟ್ ಒಂದು ಟೇಬಲಲ್ಲಿ ಇದಿರುತ್ತೆ, ಅದಕ್ಕೆ ಒಳಗಡೆ ಪ್ಯಾಕ್ ಮಾಡಿರ್ತೀವಿ, ಸ್ವಲ್ಪ ಹೊತ್ಬಿಟ್ಟು ಅದನ್ನ ಒಣಗಕ್ಕಂತಿಟ್ಟು ಬರ್ನ್ ಮಾಡೋಕ್ಕಂತಿಟ್ಟು ಬರ್ನಿಂಗ್ ಆದಮೇಲೆ ಅದು ಸ್ಟ್ರೆಂತನ್ನು ಗೇನ್ ಮಾಡ್ತಾ ಇತ್ತು. ಅದೇ ಥರನೇ ಬ್ಲಾಕ್ಸ್ಗೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬ್ಲಾಕ್ಸ್ಗೂ ಅದೇ ಥರನೇ ಒಂದು ಸೇಮ್ ಫಾರ್ಮುಲಾ ಇಟ್ಕೊಂಡು ಇಟ್ಟಿಗೆ ಥರದೇ ಬಟ್ ಬ್ಲಾಕ್ಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಮಾಡೋಕ್ಕೆ ಹೋಗ್ತಾ ಇದ್ರು. ಬಟ್ ಅದಾದಮೇಲೆ ಎವಲ್ಯೂಷನ್ ಆಗ್ತಾ ಏನಾಯ್ತು ಅಂತ ಹೇಳಿದ್ರೆ ಸೊ ಬ್ಲಾಕ್ಸ್ನ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೈಡ್ರಾಲಿಕ್ ಕಂಪ್ರೆಷರ್ ಇರೋಂಥದ್ದು ಕಂಪ್ಲೀಟಾಗಿ ಪ್ರೆಸ್ ಆಗಿ ಒಂದು ಪ್ರೆಷರ್ ಕೊಟ್ಟು ರೆಡಿ ಆಗೋಂಥ ಬ್ಲಾಕ್ಸು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೇ ನಮಗೆ ರಿಯಲ್ ಗೇಮ್ ಚೇಂಜರ್ ಆಗಿ ಕನ್ವರ್ಟ್ ಆಗಿದ್ದು ಸೊ ಸಾಲಿಡ್ ಬ್ಲಾಕ್ಸು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಸ್ಟೇಜಿಗೆ ಬಂದು ಎವಲ್ಯೂಟ್ ಆಗಿದ್ದಾದ್ಮೇಲೆ ಕಂಪ್ಲೀಟ್ಲಿ ಹೆಂಗಾಯ್ತು ಅಂತ ಹೇಳಿದ್ರೆ ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಇತ್ತು, ಏನೇನೆಲ್ಲ ಡ್ರಾಬ್ಯಾಕ್ಸ್ ಇತ್ತಲ್ಲ ಬ್ಲಾಕ್ಸ್ ಅಲ್ಲಿ ಅದನ್ನೆಲ್ಲಾನು ಕೂಡ ಎಲಿಮಿನೇಟ್ ಆಗಿ ಒಂದು ಸ್ಟ್ರಾಂಗ್ ಆಗಿ ಅಂತ ಹೇಳ್ಬಿಟ್ಟು ರೆಡಿ ಆಗಿರೋಂಥ ಫೇಸ್. ಸೊ ಆ ಫೇಸ್ ಏನೇ ನಮಗೆ ಹೈಡ್ರಾಲಿಕ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಹೈಡ್ರಾಲಿಕ್ ಬ್ಲಾಕ್ಸ್ಗೆ ಒಂದೆರಡು ಎಕ್ಸಾಂಪಲ್ ಹೇಳೋದಾದ್ರೆ ಅಪ್ಕೋ ಬ್ಲಾಕ್ಸ್ ಆಗ್ಬೋದು, ಮತ್ತೆ ಆಲ್ಫಾ ಬ್ಲಾಕ್ಸ್ ಆಗ್ಬೋದು, ಮತ್ತೆ ಸುಮಾರು ಬೇರೆ ಬೇರೆ ಅಂತಂದೇಳ್ಬಿಟ್ಟು ಲೋಕಲ್ ಬ್ರ್ಯಾಂಡ್ಸು ಕೂಡ ಇದೆ. ಸೊ ಇದೆರಡು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಜಾಸ್ತಿ ಸಪ್ಲೈ ಇರೋಂಥ ಬ್ರ್ಯಾಂಡ್ಸು. ಸೊ ಈ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹ್ಯೂಜ್ ಲೆಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಅಂತಂತೇಳ್ಬಿಟ್ಟು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯ್ತು. ಸೊ ಕನ್ಸ್ಟ್ರಕ್ಷನ್ಗೂ ಕೂಡ ಏನಾಯ್ತು ಲೋನ್ಸ್ ಸ್ವಲ್ಪ ಈಸಿಯಾಗಿ ಸಿಗಂಗಾಯ್ತು. ಸೊ ಎಲ್ಲ ಬರೀ ಗ್ರೌಂಡ್ ಫ್ಲೋರ್ ಮನೆಗಳು ಕಟ್ಟೋ ಜಾಗದಲ್ಲಿ ಸೊ ಏನಾಗ್ತಾ ಬಂತು ಗ್ರೌಂಡು ಸ್ವಲ್ಪ ರೆಂಟಲ್ ಯೂನಿಟ್ಸ್ನ ಆ್ಯಡ್ ಆನ್ ಮಾಡ್ತಾ ಅಂತ ಬಂದರು. ಅಂದರೆ ಸ್ಲೋಲಿ ನಂಬರ್ ಆಫ್ ಫ್ಲೋರ್ಸ್ ಇನ್ಕ್ರೀಸ್ ಆಗ್ತಾ ಬಂತು. ಆ್ಯಂಡ್ ನಮ್ಮ ಜನಗಳ ಮೈಂಡಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸೊ ಬ್ಲಾಕ್ಸ್ ಅಂತಂದ್ರೆ ಈಸಿಯಾಗಿ ಹೊಡೆದೋಗುತ್ತೆ ಅನ್ನೋದೊಂದು ಬಿಟ್ಟರೆ ಸೊ ನಮಗೆ ಕಾಲಮ್ ಹಾಕಿ ಕಟ್ತಾ ಇದ್ವಿ ಅಂತಂದ್ರೂ ಕೂಡ ಏನಿತ್ತು ಅಂತ ಹೇಳಿದ್ರೆ ನಾವು ಇಟ್ಟಿಗೆನಲ್ಲೇ ಕಟ್ಟಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಬಟ್ ಅದಾದಮೇಲೆ ಎಲ್ಲ ಎವ್ಯಾಲ್ಯೂಯೇಷನ್ ಆಗಿ ಸೊ ಸ್ಟ್ರೆಂತ್ ಚೆನ್ನಾಗಿದೆ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಅರೈವ್ ಆಗಿದೆ ನಾವು ಆ ಸಿಚುವೇಶನ್ಲಿ. ಸೊ ಹೈಡ್ರಾಲಿಕ್ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಬಂದಿದ್ದಾದ್ಮೇಲೆ ನಮಗೆ ಕಂಪ್ಲೀಟ್ಲಿ ಕನ್ವಿನ್ಸಿಂಗ್ ಆನ್ಸರ್ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದು. ಸೊ ಇದು ಕಂಪ್ಲೀಟ್ ಜರ್ನಿ ಸೊ ಬ್ಲಾಕ್ಸ್ಗೂ ಮತ್ತು ಬ್ರಿಕ್ಸ್ಗೂ ಅಂತ ಬಂದಿದ್ದು. ಸೊ ಇದ್ರ ಮುಂದೆಗಡೆ ನೆಕ್ಸ್ಟ್ ಏನಂತಂದ್ರೆ ಹೈಡ್ರಾಲಿಕ್ ಬ್ಲಾಕ್ಸ್ಗೆ ಮತ್ತು ಬ್ರಿಕ್ಸ್ಗೆ ಏನೇನು ಕಂಪ್ಯಾರಿಸನ್ ಇದೆ, ಸೊ ನಿಮ್ಮ ಮನೆಗೆ ಯಾವ್ದನ್ನ ನೀವು ಸೂಟ್ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಜಸ್ಟ್ ಇದೊಂದು ಬ್ರೀಫ್ ಸ್ಟೋರಿನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ ಇದರಲ್ಲಿ ಯಾವುದೇ ಥರದ್ದು ಇಲ್ಲ ಬ್ಲಾಕ್ಸೇ ಚೂಸ್ ಮಾಡಬೇಕು ಬ್ರಿಕ್ಸೇ ಚೂಸ್ ಮಾಡ್ಬೇಕಂತ ಏನಿಲ್ಲ. ಸೊ ಎರಡಕ್ಕೂ ಬ್ರಿಕ್ಕಲ್ಲಿ ಕಟ್ಟೋದು ತಪ್ಪು ಅಂತನಲ್ಲ, ಬ್ಲಾಕಲ್ಲಿ ಕಟ್ಟೋದು ತಪ್ಪು ಅಂತನಲ್ಲ. ಸೊ ಎರಡರಲ್ಲೂ ಕೂಡ ನಮಗೆ ಓವರಲ್ಲಿ ತೊಗೊಂಡೋದಾಗ ಸೊ ನೀವೇ ಕೂತ್ಕೊಂಡು ಡಿಸೈಡ್ ಮಾಡಬೇಕು ಸೊ ನಿಮಗೆ ಯಾವುದು ವರ್ತ್ ಇದೆ, ಸೊ ಯಾವುದು ನಿಮಗೆ ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ನಾಲೆಡ್ಜ್ನ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಇದ್ರ ಜೊತೆಯಲ್ಲಿ ನಮ್ಮ RCC ಕ್ಲೈಂಟ್ಸ್ಗೆ ಎಲ್ಲರೂ ಕೂಡ ನಮ್ಮ ಪ್ರೊಕ್ಯೂರ್ಮೆಂಟ್ ಟೀಮಿಂದನೂ ಕೂಡ ನಿಮ್ಗೆ ಅನೆಕ್ಷರ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲೂ ಕೂಡ ನೀವು ಡಿಸೈಡ್ ಮಾಡ್ಬೋದು. ಆ್ಯಂಡ್ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಂತ ಹೇಳ್ಬಿಟ್ಟು ನಾವು ಕೂಡ ಸಜೆಷನ್ಸು ಕೂಡ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. Thanks for watching part 1. Keep watching for the part 2 video to learn more.